ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರೋ ಶಾವಿಗೆ ಪಾಯಸ ಫ್ರೆಂಡ್ಸ್. ನೋಡಿ, ಸಂಜೆ ಆದರೂ ಇದೇ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆವರೆಗೂ ನಿಮಗೆ ಮೆತ್ತಗೆ ಅದು ತೆಳುವೇ ಇರಬೇಕು ಅಂತಂದರೆ ಈ ರೀತಿ ಮಾಡಬೇಕು. ಮೊದಲನೇದಾಗಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ ನಾನು, ಅದು ಕಾಯಕ್ಕೆ ಇಡೋಣ. ಅರ್ಧ ಲೀಟ್ರು ಹಾಲಿಗೆ ಅರ್ಧ ಲೀಟ್ರಿಗಿನ್ನ ಜಾಸ್ತಿನೇ ನೀರು ಹಾಕ್ಕೋಬೇಕು. 3/4 ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀರು. ಅದು ಕಾಯಿಸಿ ಒಂದು ಪಕ್ಕಕ್ಕೆ ಇಟ್ಕೊಂಡಿರೋಣ. ಈಗ ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಕ್ಕಿಡೋಣ. ತುಪ್ಪ ಸ್ವಲ್ಪ ಕಾದ್ಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಗೋಡಂಬಿ, ಬಾದಾಮಿನೂ ಹಾಕ್ಕೋಬೋದು. ನಾನು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಈಗ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಗೋಡಂಬಿ 3/4 ಬೆಂದ ಮೇಲೆ 3/4 ಕಲರ್ ಇನ್ನೇನು ಆಗ್ತಿದೆ, ಫುಲ್ ಕಲರ್ ಟರ್ನ್ ಆಗ್ತಿದೆ ಇನ್ನೇನು ಅನ್ನೋಷ್ಟರಲ್ಲಿ ಇದಕ್ಕೇನೆ ದ್ರಾಕ್ಷಿ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗಬೇಕು ಗೋಡಂಬಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಏನು ಅಂತ ನೋಡಿ, ಫುಲ್ ವಿಡಿಯೋ ನೋಡಿ. ಈಗ ನೋಡಿ, ಇದು ಚೆನ್ನಾಗಾಗಿದೆ, ಬುಡ್ಡೆ ಡುಮ್ಗಾಗಿದೆ ದ್ರಾಕ್ಷಿ. ಈಗ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಕೊನೆಯಲ್ಲಿ ಸಪ್ರೇಟಾಗಿ ಹುರಿದು ಬೇಕಾದ್ರೂ ಹಾಕ್ಕೋಬೋದು. ನಾನು ಶಾವಿಗೆ ಹುರಿಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ 2 ಚಮಚ ತುಪ್ಪ ಹಾಕ್ಕೊಂಡು ಇಲ್ಲಿ ರೋಸ್ಟೆಡ್ ವರ್ಮಸೆಲಿ ಅಂದರೆ ಶಾವಿಗೆ ತೊಗೊಳ್ತಾ ಇದ್ದೀನಿ ನಾನು. ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ನೀವು ರೋಸ್ಟೆಡ್ ತೊಗೊಂಡಿಲ್ಲ ಅಂತಂದರೆ ಇದರದ್ದು ಮಾಮೂಲಿನೇ ಬರುತ್ತಲ್ಲ ಅನ್ರೋಸ್ಟೆಡು, ಅದು ತೊಗೊಂಡು ತುಪ್ಪ ಹಾಕಿ ಚೆನ್ನಾಗೆ ಈ ರೀತಿ ಕೆಂಪಗಾಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಇದು ಹಾಲು ಒಳಕ್ಕೆ ಹಾಕಿದ್ರೆ ಇಷ್ಟು ಕಲರ್ ಗೊತ್ತಾಗಲ್ಲ, ಫುಲ್ ವೈಟಾಗಿ ಕಾಣುತ್ತೆ. ಎಷ್ಟೇ ನೀವು ಡಾರ್ಕಾಗಿ ಫ್ರೈ ಇದು ಮಾಡಿದ್ರೂ ಹುರ್ಕೊಂಡಿದ್ರು ಅದು ಹಾಲಿಗೆ ಹಾಕಿದ್ರೆ ಬೆಳ್ಳಗೆ ಆಗೋದು. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅರೋಮಾ ಬರುತ್ತೆ ನಿಮಗೆ. ಅದ್ರ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಅರೋಮಾ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕಾದಿರೋ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನಿಮ್ಮ ಟೇಸ್ಟ್ ತಕ್ಕನಂಗೆ ಸಕ್ಕರೆ ಹಾಕ್ಕೊಳ್ಳಿ. ಅದು ಎಷ್ಟು ಅಂತ ಹೇಳೋಕ್ಕಾಗಲ್ಲ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸಕ್ಕರೆ ಹಾಕೋದು. ಇಲ್ಲಿ ನೀವು ಕಂಡೆನ್ಸ್ ಮಿಲ್ಕ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನೇನು ಯೂಸ್ ಮಾಡ್ತಾ ಇಲ್ಲ, ನೀರಂಗೆ ಮಾಡ್ಕೊಬೇಕು. ಗಟ್ಟಿ ಹಾಲಿತ್ತು ಅಂತಂದರೆ ಪಾಯಸ ಬೇಗ ಗಟ್ಟಿ ಆಗಿಬಿಡುತ್ತೆ. ಸಕ್ಕರೆ ಹಾಕ್ಕೊಂಡು ಕುದ್ಮೇಲೆ ಶಾವಿಗೆ ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಹಾಲ್ಗೆ ಹಾಕ್ಕೊಳ್ಳೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅದು ಚೆನ್ನಾಗೆ ಹಾಲಲ್ಲೇ ಬೇಯಬೇಕು, ಚೆನ್ನಾಗೆ ಕುದಿಯಕ್ಕೆ ಬಿಡೋಣ. ಇದು ಹಾಲಲ್ಲೇ ಬೇಯಬೇಕು. ಇದು 3/4 ಬೆಂದ ಮೇಲೆ ಏಲಕ್ಕಿ ಪುಡಿ ಮನೆಯಲ್ಲೇ ಮಾಡಿರೋದು ಹೇಗೆ ಮಾಡೋದು ಅಂತ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಅದನ್ನು ಹಾಕಿ 1 ಸ್ಪೂನ್ ಹಾಕಿದ್ದೀನಿ ನಾನು ಏಲಕ್ಕಿ ಪುಡಿ. ನಿಮಗೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಅದನ್ನು. ಇದು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೋಡಿ, ಗಟ್ಟಿ ಆಗ್ತಾ ಇದೆ. ಈಗ ಕೊನೆಯಲ್ಲಿ ಬಾದಾಮ್ ಪೌಡ್ರ್ ಸಿಗುತ್ತಲ್ವಾ, MTR ಬಾದಾಮ್ ಪೌಡರು, ನಾನು MTR ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ಯಾವ್ದು ಬೇಕಾದ್ರೂ MTR ಚೆನ್ನಾಗಿರುತ್ತೆ. MTR ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ನೋಡಿ, ಚೆನ್ನಾಗೆ ಇದು ಮಾಡಬೇಕು, ತಿರ್ಗಿಸ್ಕೊಳ್ಬೇಕು. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಿರೋದು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಲೋ ಫ್ಲೇಮ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಹಿಂಗೆ ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಗಟ್ಟಿಯಾಗಿದೆ. ಈ ಹದ ಇದ್ರೆ ಸಾಕು. ನೈಟ್ವರೆಗೂ ಮೆತ್ತಗೆ ಇರುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೈಟ್ವರೆಗೂ ಸಂಜೆ ಹೇಗಿತ್ತು ಅಂತ ತೋರಿಸ್ತೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಹದ ಇದೆ. ನೈಟ್ವರೆಗೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.
ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇನ್ನೊಂದು ಚಾನಲ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.